ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ. ಚಲೋ ಅದ್ರಿ ಅನ್ಕೊತೀನಿ. ಇವತ್ತು ನನ್ನ ಜೀವನದಾಗ ಮೊಟ್ಟ ಮೊದಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ಆ ಯೂಟ್ಯೂಬ್ ಚಾನಲ್ದು ಮೊದಲನೇ ಬ್ಲಾಗ್ ಇದೆ ರೀ. ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು. ಗೊತ್ತೇ ಇಲ್ಲ ಯೂಟ್ಯೂಬ್ ಚಾನಲ್ ಹೆಂಗಂತೇಳಿ. ಯೂಟ್ಯೂಬ್ ಚಾನಲ್ ಎಂಬ ಸಮುದ್ರದ ಬಿದ್ದೀವಿ ರೀ. ಅದು ಒಳ್ಳೇದೈತಿ ಕೆಟ್ಟದೈತೆ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ, ಹಂಗೆ ನಮ್ಮ ಸಬ್ಸ್ಕ್ರೈಬರು ಒಳ್ಳೇದಾಗಲಿ. ಇವತ್ತು ಮಾಡಿನಲ್ರಿ ಮತ್ತು ಸಬ್ಸ್ಕ್ರೈಬ್ ತಪ್ಪಾಕೈತ್ರಿ, ಹಿಂಗೆ ಮಾಡ್ತೀರಿ. ಹಂಗೆ ಇವತ್ತು ನಮ್ಮ ಮನೆ ಮಕ್ಕಳಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡ್ಸೋಕ್ಕೆ. ನಮ್ಮ ಈಗ ಏನು ಹೇಳ್ಬೇಕಪ್ಪ ಅಂದ್ರೆ ಎಷ್ಟೋ ಜನಕ್ಕೆ ನೀವು ಮಕ್ಕಳಂತ ಹೇಳ್ಬಿಟ್ಟು ಎಲ್ಲರೂ ಪ್ರೀತಿಯಿಂದ ಆರೈಸಿ ಅಪ್ಕೊಂಡಿದ್ರಿ. ಹಂಗೆ ಎಲ್ಲರ ರೀತಿ ನಮ್ಮನ್ನು ಕೂಡ ಅದೇ ರೀತಿ ನೀವು ನಿಮ್ಮ ಮಕ್ಕಳಂತ ಹೇಳ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿರಿ. ಹಂಗೆ ಎಲ್ಲರೂ ನನಗೆ ನಿಮ್ಮ ಪ್ರೀತಿ, ನಿಮ್ಮ ಮಮತೆ, ವಾತ್ಸಲ್ಯ ಎಲ್ಲ ನಮಗೆ ಬೇಕಂತೇಳಿ ನಾನು ಕೇಳ್ಕೊಳತ್ತೀನಿ. ನಿಮ್ಗೆ ನಿಮ್ಮ ಮಕ್ಕಳಂಗೆ ಬೆಳೆಸ್ರಿ, ಹಾರೈಸ್ರಿ. ಹಂಗೆ ನಮ್ಮನ್ನು ಒಂದು ಸ್ವಲ್ಪ ನಿಮ್ಮ ಹೃದಯದಾಗ ಇಟ್ಕೊರಿ. ನಾವು ನಿಮ್ಮವ್ರು ಆಗ್ತೀವಿ. ಇಷ್ಟು ದಿವಸ ಹೆಂಗಿದೆಯೋ ಗೊತ್ತಿಲ್ಲ, ಇನ್ಮೇಲೆ ಯಾರು ಒಂದ ಕುಟುಂಬ ಥರ ಇರೋಣಂತ ನನ್ನ ಆಸೆ. ಅದಕ್ಕೆ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಓಪನ್ ಮಾಡೀನಿ. ಇದು ನಮಗೇನು ಗೊತ್ತಿಲ್ಲ ರೀ, ಇದು ಹೊಸ್ತಿದೆ ನಮಗೆ. ಇವರು ನಮ್ಮ ಮಿಸ್ಸಸ್ ರೀ, ಇದು ನನ್ನ ಮಗಳು ರೀ. ಅದಕ್ಕೆ ನೋಡ್ರಿ, ಹಾರೈಸ್ರಿ. ಬರ್ರಿ ಹಂಗಾರ ದೇವ್ರ ದರ್ಶನ ಮಾಡ್ಕೊಂಬಂದ್ರಿ. ಇದಕ್ಕೆ ಖುಷಿಗೆ ಫಸ್ಟ್ ಬ್ಲಾಗ್ ಅಲ್ರಿ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಬರ್ರಿ ಹೋಗಿ ಬಾ. ದರ್ಶನ ಮಾಡ್ಕೊಂಬ ಪ್ರದಕ್ಷಿಣೆ. Hi. ಎಲ್ಲರೂ ಆರತಿ ತಗೊಳ್ರಿ, ಮೂರಾರತಿ ಮಾಡ್ಕೊಳ್ರಿ. ಅಂದರೆ ಈ ಭಾವ ವಿಶೇಷ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆರತಿ ವಿಚಾರಿಸ್ತೀನಿ ಅಂತ. ಬರ್ರಿ ಹಂಗೆ ಆರತಿ ತಗೊಂಡು ಅಂತಂದು ದೇವ್ರದ ದರ್ಶನ ಆತ್ರಿ. ದೇವ್ರ ದಯದಿಂದ ಎಲ್ಲ ಚಲೋ ರೀತಿಯಿಂದ ದರ್ಶನ ಆಯ್ತು. ಇನ್ನು ನಾಷ್ಟ ಮಾಡಕ್ಕೆ ಹೋಗ್ತೀವಿ. ಬೆಳಗ್ಗೆ ಏನೂ ತಿಂದಿರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂತ. ಅದಕ್ಕೆ ನಾಷ್ಟ ಮಾಡಿ ಸೀದಾ ಮನೆ ಕಡೆ ಹೋಗ್ತೀವಿ. ನೋಡಿರಿ ನಮ್ಮ ಲೇಡಿ ಮೇಡಮ್ ಅವರು ಚಪ್ಪಲ್ ಹಾಕೋಕೆ ಇಟ್ಟು ಹಠ ಮಾಡಕತ್ತಾರ. ಆಕಿ ಕೆಟ್ಟ ಹಠ ಮಾಡ್ತಾಳ್ರಿ ನನ್ನ ಮಗಳು. ಹಠಮಾರಿ ಹೆಂಗಸು. ಏ ಹಠಮಾರಿ ಹೆಂಗಸು, ಓ ಇಲ್ಲೋಡಿ ಇಲ್ಲಿ, ಇಲ್ಲೋಡಿ ಇಲ್ಲಿ, ಇಲ್ಲೋಡಿ ಎಲ್ರಿಗೆ ಕ್ಷಮ ಮಾಡ, ಕ್ಷಮ ಮಾಡಿ ಎಲ್ರಿಗೆ. ಹಾಯ್ ಮಾಡು. ಹಾಯ್ ಮೇಡಮ್. ಒಟ್ಟ ನೋಡ್ರಿ ಹಿಂಗ ಹಠ ಹಾಕಿಂದ. ಒಟ್ಟ ಹಠ ಅಂದ್ರೆ ಹಠ, ಹಠ ಅಂದ್ರೆ ಹಠ. ಯಾರು ಬಂದ್ರು ಬಿಡಂಗಿಲ್ಲ, ಒಟ್ಟ ಹಠ ಮಾಡ್ತಾಳ್ರಿ, ಭಾಳ ಹಠ ಮಾಡ್ತಾಳ್ರಿ. ಏ ಚಪ್ಪಲ್ ಬೇಡಣ್ಣ. ಮತ್ತು ಈಗ ನಾಷ್ಟ ಮಾಡಕ್ಕೆ ಹೋಗ್ರಿ, ಹೋಟೆಲ್ಗೆ ಹೋಗ್ತೀವಿ. ಭಾಳ ಹೊಟ್ಟೆ ಸಾಕತ್ತೈತೆ ನಮಗೂ. ಅಲ್ಲಿ ನಾಷ್ಟದ ಅಂಗಡಿಗೆ ಹೋಗಿ ಮತ್ತೆ ತಿರ್ಗಾ ನಿಮ್ಗೆ ವಿಡಿಯೋದ ಬರ್ತೀವಿ. ಎಲ್ಲ ಮುಗಿತ್ವಿ, ದೇವ್ರ ದೇವಸ್ಥಾನ ಮುಗಿಸ್ಕೊಂಡು ಹೋಟೆಲ್ಗೆ ಬಂದಿವೆ. ನನ್ನ ಮಗಳಿಗೆ ಶಿರಾ ಅಂದ್ರೆ ಭಾಳ ಇಷ್ಟ ರೀ. ಶಿರಾ ತೊಗೊಂಡಿರಿ, ಮತ್ತು ಇಡ್ಲಿ ತೊಗೊಂಡಿವೆ. ಮತ್ತು ಈಗ ಇಲ್ಲಿಲ್ಲ ಮತ್ತೆ ಮಕ್ಕ ನೋಡತ್ತೀರಿ ಏನ, ಅದೇನೋ ಗೊತ್ತಿಲ್ಲ ರೀ. ನಮ್ಮ ಉತ್ತರ ಕರ್ನಾಟಕ ಸೆಂಟಿಮೆಂಟ್ ಜಾಸ್ತಿ ಅನ್ಸುತ್ತೆ. ಈ ಏನಾರ ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ವಿ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು, ಅದನ್ನ ಮಾಡೋದು. ಆಮೇಲೆ ದೇವಸ್ಥಾನ ಅದು ಪೂಜಾರಿ ಪೂಜೆ ಒಂಥರ ಈಗ ನೋಡೋರಿಗೆಲ್ಲ ಈಗ ಹಿಂಗಾಗ್ಬಿಟ್ಟೆ. ಏನಪ್ಪ ಅಂದ್ರೆ ಇದೇನು ಮಾಡ್ತಾರೆ ಮರ ಸಂಪ್ರದಾಯ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕದವ್ರಿಗೆ ಸೆಂಟಿಮೆಂಟ್ ಭಾಳ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದೇವ್ರ ದರ್ಶನ ಆತ್ರಿ. ಇವಾಗ ನಾಷ್ಟ ಮಾಡಕ್ಕೆ ಬಂದು ಹೊಟ್ಟೆ ಸಾಕತ್ತಿತ್ತು. ನನ್ನ ಮಗಳಿಗೆ ಶಿರಾ ಭಾಳ ಇಷ್ಟ. ಶಿರಾ ತೊಗೊಂಡ್ವಿ, ನಾವು ಇಡ್ಲಿ ತೊಂದ್ವಿ. ಅದೇನೋ ಗೊತ್ತಿಲ್ಲ, ಉತ್ತರ ಕನ್ನಡ ಸೆಂಟಿಮೆಂಟ್ ಜಾಸ್ತಿ ಅಲ್ರಿ ನಮಗೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.
ಕರೆ ಅಂದರೆ ಕಮೆಂಟ್ ಬಾಕ್ಸ್ ಇರ್ತೀನಿ ಸರ್. ಸರಿ, ನಾಷ್ಟ ಮಾಡಿಬಿಟ್ಟು ಮತ್ತೆ ತಿರ್ಗಾ ಬರ್ತಿದ್ವಿ. A few moments later. ಸೊ ಫೈನಲಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದೀವಿ ರೀ. ದೇವಸ್ಥಾನಕ್ಕೆ ಹೋಗಿದ್ವಿ ರೀ, ದರ್ಶನ ಚೆಂದ ಆಯ್ತು. ಮತ್ತು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿ ಎಲ್ಲ ಬಂದೀವಿ ರೀ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಐತೆ ರೀ. ನನಗೆ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಎಲ್ಲ ವಿಡಿಯೋ ಬ್ಲಾಗ್ ಮಾಡಾಕತ್ತಿದ್ದು. ಅಷ್ಟೊಂದು ನನಗೆ ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಬರ್ತೈತಿ ಏನಂತೇಳಿ. ಎಂದಿನಂತ ನಿಮ್ಮ ಮನೆ ಮಗ ಅಂತೇಳ್ಬಿಟ್ಟು ನನಗೆ ಸಪೋರ್ಟ್ ಮಾಡಿರಿ. ಎಲ್ಲ ಮಕ್ಕಳನ್ನ ಸಪೋರ್ಟ್ ಮಾಡ್ತೀರಿ, ಹಂಗೆ ನಮ್ಮನ್ನು ಸಪೋರ್ಟ್ ಮಾಡಿರಿ. ಸ್ವಲ್ಪ ನಮಗೂ ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ನಾಗ ಬೆಳೆಯೋ ಥರ ಆಶೀರ್ವಾದ ಮಾಡಿರಿ. ನಿಮಗೇನು ಹೇಳಬೇಕಾಗಿತ್ತು ಅಂದ ನೆನಪಿಲ್ಲ, ಇನ್ನೊಂದು ಸತಿ ಸಿಕ್ಕ ಹೇಳ್ತೀನಿ ರೀ. ಆತು ರೀ. ಫಸ್ಟ್ ಟೈಮ್ ಯಾರು ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನಿಮ್ಮ ಮನೆ ಮಗ ಅಂತೇಳಿ ನಮಗೆ ಆಶೀರ್ವಾದಿಸ್ರಿ. ಸಿಗ್ತೀನಿ ರೀ, ಮತ್ತು ಬಾಯ್ ರೀ.